ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನಿವತ್ತು ಈ ವಿಡಿಯೋವನ್ನು ಪುರಂದರದಾಸರ ಈ ಕೀರ್ತನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೀನಿ. ನಿಂದಕರಿರಬೇಕು, ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಾಗೆ, ಅಂದಂದು ಮಾಡಿದ ಪಾಪವೆಂಬ ಮಲ ತಿಂದು ಹೋಗುವರಯ್ಯ ನಿಂದಕರು. ಹಾಗೆ ಪುರಂದರದಾಸರು ಮುಂದುವರೆದು ಹೇಳ್ತಾರೆ, ದುಷ್ಟ ಜನರು ಸೃಷ್ಟಿಯೊಳಗಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು, ಹೀಗಂತ ಪುರಂದರದಾಸರು ಹೇಳ್ತಾ ಹೋಗ್ತಾರೆ. ಮಿತ್ರರೇ, ಇದನ್ನು ಆರಂಭದಲ್ಲೇ ಹೇಳೋದಕ್ಕೊಂದು ಕಾರಣ ಇದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಯ್ತಲ್ಲ, ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ. ಆಗ ಭಾರತ ಮಾಡಿದಂಥ ಮೊಟ್ಟ ಮೊದಲ ನಿರ್ಧಾರ ಏನು ಕೇಳಿದ್ರೆ, ನಾವು ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಪಾಕಿಸ್ತಾನದೊಂದಿಗೆ ಮಾಡಿಕೊಂಡಂಥ ಈ ಹಳೆಯ ಒಪ್ಪಂದಕ್ಕೆ ಇವತ್ತಿಗೆ ನಾವು ಎಳ್ಳು ನೀರು ಬಿಡ್ತಾ ಇದ್ದೀವಿ. ಈ ತೀರ್ಮಾನವನ್ನು ಭಾರತ ಸರ್ಕಾರ ಕೈಗೊಂಡಿತ್ತು. ಆಗ ಭಾರತದಲ್ಲಿದ್ದಂತಹ ಕೆಲ ಮೈಂಡ್ಸೆಟ್ಗಳು ಮಾಡಿದಂತಹ ಟೀಕೆಗಳಿದಾವಲ್ಲ, ಇದು ಭಾರತ ಸರ್ಕಾರ ಇವತ್ತು ಕೈಗೊಂಡಿರುವಂತಹ ನಿರ್ಧಾರಕ್ಕೆ ಪೂರಕವಾಗಿದೆ ಅಂತ ನನಗನ್ನಿಸ್ತಾ ಇದೆ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಸಸ್ಪೆಂಡ್ ಆಗ್ತಿದ್ದ ಹಾಗೆ ಒಬ್ಬೊಬ್ಬರು ಕೇಳದಂತಹ ಪ್ರಶ್ನೆಗಳನ್ನು ನೀವು ನೋಡಬೇಕು. ಪಾಕಿಸ್ತಾನಕ್ಕೆ ದುಮ್ಮಿಕ್ಕಿ ಹರಿತಾ ಇರುವಂತಹ ನದಿ ನೀರನ್ನು ತಡೆಯೋದಕ್ಕೆ ನಮ್ಮ ಬಳಿಯಲ್ಲಿ ಯಾವ ಟೆಕ್ನಾಲಜಿ ಇದೆ? ಏನು ರಾತ್ರೋರಾತ್ರಿ ಡ್ಯಾಮ್ ಕಟ್ಟೋದಕ್ಕೆ ಸಾಧ್ಯವಾ? ಅಥವಾ ನಮ್ಮ ಬಳಿ ಏನಾದರೂ ನದಿ ನೀರನ್ನು ಮೇಲ್ಮುಖವಾಗಿ ಹರಿಯುವಂತೆ ಮಾಡೋದಕ್ಕೆ ಯಾವುದಾದ್ರೂ ಫಾರ್ಮುಲಾ ಇದೆಯಾ? ಇದು ಕೇವಲ ಪ್ರಚಾರಕ್ಕಷ್ಟೇ ಸೀಮಿತ. ಈ ನದಿ ನೀರು ಒಪ್ಪಂದ ಸಸ್ಪೆಂಡ್ ಮಾಡೋದ್ರಿಂದ ಯಾವುದೇ ಲಾಭ ಆಗುವುದಿಲ್ಲ, ಹೀಗಂತ ಕೆಲ ದೊಡ್ಡ ದೊಡ್ಡ ರಾಜಕೀಯ ನಾಯಕರೇ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಯಾಕವರು ಆ ಸ್ಟೇಟ್ಮೆಂಟನ್ನು ಕೊಟ್ಟರು ಅಂತಂದರೆ, ಅವರ ಪಕ್ಷದಲ್ಲಿ ಈ ಹಿಂದೆ ದಿಗ್ಗಜರು ಅಂತ ಏನು ಕರೆಸ್ಕೊಳ್ತಾ ಇದ್ರಲ್ಲ, ಅವರೇ ಮಾಡಿಕೊಂಡಂತಹ ಒಪ್ಪಂದ ಆಗಿದ್ದರಿಂದಾಗಿ ಆ ಒಪ್ಪಂದ ದೇಶದ ವಿರುದ್ಧವಾಗಿದ್ದರೂ ಕೂಡ ಆ ಒಪ್ಪಂದವನ್ನು ಸಸ್ಪೆಂಡ್ ಮಾಡೋದಾಗಲಿ ಅಥವಾ ರದ್ದುಪಡಿಸೋದನ್ನಾಗಲಿ ಆ ಪಕ್ಷ ಮತ್ತು ಅದರ ನಾಯಕರು ಇಷ್ಟಪಡ್ತಾ ಇರಲಿಲ್ಲ. ಹೀಗಾಗಿ ಭಾರತ ಸರ್ಕಾರವನ್ನು ಈ ರೀತಿಯಾಗಿ ಪ್ರಶ್ನೆ ಕೇಳಿ ತಿವಿಯೋಕೆ ಯತ್ನ ಮಾಡಿದ್ರು. ಅತ್ತ ಕಡೆಯಲ್ಲಿ ಪಾಕಿಸ್ತಾನ ಹೇಳ್ತಾ ಇತ್ತು, ಈ ನದಿ ನೀರು ಒಪ್ಪಂದ ಕ್ಯಾನ್ಸಲ್ ಆಗಿದ್ದೆ, ಆದರೆ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ, ನೀರಿಲ್ಲಾಗುತ್ತೆ, ನೀವೇನಾದರೂ ನೀರು ಹರಿಸಿಲ್ಲ ಅಂತಂದರೆ ನಾವು ರಕ್ತ ಹರಿಸ್ತೀವಿ, ಹೀಗೆಲ್ಲ ನಾನಾ ರೀತಿಯಲ್ಲಿ ಧಮಕಿ ಹಾಕ್ತಾ ಇದ್ರು. ಪಾಕಿಸ್ತಾನಕ್ಕೆ ಅರ್ಥ ಆಗಿತ್ತು ಅದರ ತೀವ್ರತೆ, ಆದರೆ ಭಾರತದಲ್ಲಿದ್ದಂತಹ ಕೆಲ ಮೈಂಡ್ಸೆಟ್ಗಳಿಗೆ ಅರ್ಥ ಆಗಿರಲಿಲ್ಲ. ಈ ರೀತಿಯಾಗಿ ನಾನಾ ಬಗೆಯಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರಲ್ಲ, ಅದರ ಪರಿಣಾಮ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಯಾಕೆ ಅಂತಂದರೆ, ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರ ಮಾಡಿದೆ. ಈ ಪಾಕಿಸ್ತಾನಕ್ಕೆ ಹರಿಯುವಂಥ ಒಂದು ಪ್ರಮುಖ ನದಿಯನ್ನು ಭಾರತದ ಕಡೆಗೆ ತಿರುಗಿಸೋದಕ್ಕೆ ಪ್ಲ್ಯಾನ್ ಸಿದ್ಧ ಆಗ್ತಾ ಇದೆ. ಇದು ಬಹಳ ದೊಡ್ಡ ಸುದ್ದಿ. ಒಂದು ನದಿಯ ಹರಿವಿನ ದಿಕ್ಕನ್ನು ಬದಲಾಯಿಸೋದಿದೆಯಲ್ಲ, ಇದು ಸಣ್ಣ ವಿಚಾರ ಅಲ್ಲ. ಅದರಲ್ಲೂ ಒಂದು ಇಂಟರ್ನ್ಯಾಷನಲ್ ನದಿ ಅಂದರೆ 2 ದೇಶಗಳು ಅಥವಾ 3 ದೇಶಗಳೊಂದಿಗೆ ಹರಿದು ಹೋಗುವಂತಹ ನದಿಯ ದಿಕ್ಕನ್ನು ಬದಲಾಯಿಸುವಂಥದ್ದು ಸಣ್ಣ ಪುಟ್ಟ ವಿಚಾರವೇ ಅಲ್ಲ. ಆದರೆ ಭಾರತ ಸರ್ಕಾರ ಅಂತಹದೊಂದು ತೀರ್ಮಾನ ಮಾಡ್ತಾ ಇದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಸ್ವಲ್ಪ ಈ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಯಾವ ನದಿಯನ್ನು ತಿರುಗಿಸಲಾಗ್ತಾ ಇದೆ, ಯಾವ ರೀತಿಯಾಗಿ ಸ್ಟಡಿ ಮಾಡಲಾಗುತ್ತೆ, ಇದು ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಭಾರತಕ್ಕೆ ಅದರಿಂದ ಏನು ಲಾಭ ಆಗುತ್ತೆ, ಇದೆಲ್ಲದರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಆರ್ಟಿಕಲ್ನ ಹೆಡ್ಡಿಂಗನ್ನು ಒಮ್ಮೆ ನೋಡಿ. ಇಂಡಿಯಾ ಲಾಂಚಸ್ ಪ್ರೀ ಫೀಸಿಬಿಲಿಟಿ ಸ್ಟಡಿ ಟು ಡೈವರ್ಟ್ ಚಿನಾಬ್ ವಾಟರ್. ಅಂದರೆ ಭಾರತ ಈಗ ಈ ಚಿನಾಬ್ ರಿವರನ್ನು ತಿರುಗಿಸೋದಕ್ಕೆ ಏನಾದರೂ ಸಾಧ್ಯತೆಗಳಿದೆಯಾ, ಇದರ ಬಗ್ಗೆ ಕಾರ್ಯಸಾಧ್ಯತಾ ಅಧ್ಯಯನವನ್ನು ಆರಂಭಿಸೋದಕ್ಕೆ ನಿರ್ಧಾರ ಮಾಡಿದೆ. ಈ ಚಿನಾಬ್ ನದಿ ಇದೆಯಲ್ಲ, ಹಿಮಾಚಲದಲ್ಲಿ ಹುಟ್ಟುತ್ತೆ. ಅನಂತರ ಇದು ಜಮ್ಮು ಕಾಶ್ಮೀರಕ್ಕೆ ಹರಿದು ಹೋಗುತ್ತೆ. ಜಮ್ಮು ಕಾಶ್ಮೀರದ ಮೂಲಕ ಪಾಕಿಸ್ತಾನವನ್ನು ಸೇರುತ್ತೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಹರಿದು ಅನಂತರ ಸಿಂಧೂ ನದಿಯನ್ನು ಸೇರಿ ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುವಂಥ ಸಿಂಧೂ ನದಿಯ ಪ್ರಮುಖವಾದಂಥ ಉಪನದಿ ಇದು. ಭಾರತ ಈಗೇನು ಪ್ಲಾನ್ ಮಾಡ್ತಾ ಇದೆ ಅಂತಂದರೆ, ಇದು ಯಾಕೆ ಹಿಮಾಚಲದಲ್ಲಿ ಹುಟ್ಟಿ ಜಮ್ಮು ಕಾಶ್ಮೀರದ ಮೂಲಕವಾಗಿ ಪಾಕಿಸ್ತಾನವನ್ನು ಸೇರಬೇಕು, ನಾವು ಜಮ್ಮು ಕಾಶ್ಮೀರದಲ್ಲೇ ಇದನ್ನು ತಿರುಗಿಸಿಬಿಟ್ಟು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನಕ್ಕೆ ನೀರು ಯಾಕೆ ಕೊಡಬಾರದು, ಈ ರೀತಿಯಾಗಿ ಭಾರತ ಯೋಚಿಸೋದಕ್ಕೆ ಶುರು ಮಾಡಿದೆ. ಕೇವಲ ಯೋಚನೆ ಮಾತ್ರ ಅಲ್ಲ, ಅದರ ಕಾರ್ಯಸಾಧ್ಯತೆಯ ಬಗ್ಗೆ ಒಂದು ಸ್ಟಡಿ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದೆ. ಮಿತ್ರರೇ, ಈ ಕಾರ್ಯಸಾಧ್ಯತಾ ಸ್ಟಡಿ ಇದೆಯಲ್ಲ, ತೀರಾ ಇಂಪಾರ್ಟೆಂಟ್ ಆದಂಥ ವಿಚಾರ. ನೀವು ಯಾವುದೇ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಬೇಕು ಅಂತಂದರೆ ಅದಕ್ಕೆ ಮೊದಲು ಕಾರ್ಯಸಾಧ್ಯತಾ ಸಮೀಕ್ಷೆ ನಡೆಯುತ್ತೆ. ಉದಾಹರಣೆಗೆ ನಮ್ಮ ಮೆಟ್ರೋವನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಯಾವುದಾದ್ರೂ ಒಂದು ಏರಿಯಾಗೆ ಹೊಸದಾಗಿ ಮೆಟ್ರೋ ಯೋಜನೆಯನ್ನು ಘೋಷಣೆ ಮಾಡಬೇಕು. ಏಕಾಏಕಿಯಾಗಿ ಘೋಷಣೆ ಮಾಡೋದಿಲ್ಲ. ಮೊದಲಿಗೆ ಕಾರ್ಯಸಾಧ್ಯತಾ ಸಮೀಕ್ಷೆಯನ್ನು ನಡೆಸಲಾಗುತ್ತೆ. ಅಲ್ಲಿ ಮೆಟ್ರೋ ಬರೋದ್ರಿಂದ ಏನೇನು ತೊಂದರೆ ಆಗುತ್ತೆ, ಮಾರ್ಗ ಮಾಡೋದಕ್ಕೆ ಏನಾದರೂ ತೊಂದರೆ ಇದೆಯಾ, ಅಲ್ಲಿ ಮೆಟ್ರೋ ಲೈನ್ ಬಂದರೆ ಯಾವ್ಯಾವ ಮಾದರಿಯ ಜನರಿಗೆ ಉಪಯೋಗ ಆಗುತ್ತೆ, IT ಪೀಪಲ್ಸಿಗೆ ಉಪಯೋಗ ಆಗುತ್ತಾ, ಸಾಮಾನ್ಯ ವರ್ಗದವರಿಗೆ ಉಪಯೋಗ ಆಗುತ್ತಾ, ಎಷ್ಟು ಜನ ಬರಬಹುದು, ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ ಆಗಿ ಸ್ಟಡಿ ಆಗುತ್ತೆ. ಹಾಗೆ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಬೇಕಾದ್ರೂ ಕೂಡ ಫೀಸಿಬಿಲಿಟಿ ಸ್ಟಡಿ ಆಗೇ ಆಗುತ್ತೆ. ಅದರಲ್ಲೂ ಈಗ ಚಿನಾಬ್ ರಿವರನ್ನು ತಿರುಗಿಸುವಂಥ, ಅದರ ಪಾತ್ರವನ್ನೇ ತಿರುಗಿಸುವಂಥ ಒಂದು ಯೋಜನೆಗೆ ಭಾರತ ಸರ್ಕಾರ ಚಿಂತಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಸ್ಟಡಿ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಟಡಿಯಲ್ಲಿ ಏನೇನು ಮಾಡಲಾಗುತ್ತೆ ಕೇಳಿದ್ರೆ, ಮೊದಲನೇದಾಗಿ ಎನ್ವಿರಾನ್ಮೆಂಟಲ್ ಏನಾದರೂ ಇಶ್ಯೂಗಳಾಗ್ತವ. ಮಿತ್ರರೇ, ಸಾಮಾನ್ಯವಾಗಿ ನದಿ ನೀರಿನ ಹರಿವನ್ನು ತಿರುಗಿಸುವಂಥದ್ದಿದೆಯಲ್ಲ, ಇದೇನು ಸಣ್ಣ ಪುಟ್ಟ ವಿಚಾರ ಅಲ್ಲ. ಅದರಿಂದ ಪ್ರಾಕೃತಿಕವಾಗಿ ಏನೇನು ತೊಂದರೆ ಆಗುತ್ತೆ, ಯಾವ ಭಾಗಕ್ಕೆ ತೊಂದರೆ ಆಗುತ್ತೆ, ಯಾವ ರೀತಿಯಾದಂತಹ ತೊಂದರೆ ಆಗುತ್ತೆ, ಎಲ್ಲಾದರೂ ಭೂಕಂಪಗಳಾಗುವಂಥ ಸಾಧ್ಯತೆಗಳಿದೆಯಾ, ಅಥವಾ ಇನ್ಯಾವುದಾದ್ರೂ ಪ್ರದೇಶದಲ್ಲಿ ಪ್ರವಾಹ ಆಗುವಂಥ ಸಾಧ್ಯತೆಗಳಿದೆಯಾ,
ಎಷ್ಟು ಅರಣ್ಯ ನಾಶ ಆಗುತ್ತೆ, ಯಾವ ಮಾದರಿ ಅರಣ್ಯ ನಾಶ ಆಗುತ್ತೆ, ಅದರಿಂದ ಎಫೆಕ್ಟ್ ಏನಾಗುತ್ತೆ, ಈ ರೀತಿಯಾಗಿ ಎನ್ವಿರಾನ್ಮೆಂಟಲ್ ಚಾಲೆಂಜಸ್ ಬಗ್ಗೆ ಮೊದಲಿಗೆ ಸ್ಟಡಿ ಮಾಡಲಾಗುತ್ತೆ. ಅದಾದ ಬಳಿಕ ಇದಕ್ಕೆ ಎಷ್ಟು ಖರ್ಚಾಗುತ್ತೆ. ಸಾಮಾನ್ಯವಾಗಿ ಒಂದು ಯೋಜನೆ ಮಾಡಬೇಕು ಅಂತಂದ್ರೆ ಅದ್ರ ಖರ್ಚು ವೆಚ್ಚವನ್ನ ಲೆಕ್ಕಾಚಾರ ಹಾಕಲೇಬೇಕು. ಎಷ್ಟು ಖರ್ಚಾಗುತ್ತೆ, ಅದರಿಂದ ಎಷ್ಟು ಲಾಭ ಆಗುತ್ತೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆದಂತಹ ಸ್ಟಡಿ ಆಗುತ್ತೆ. ಆದಂತಹ ಖರ್ಚಿಗೂ ಆಗುವಂತಹ ಲಾಭಕ್ಕೂ ಸಾಮ್ಯತೆಗಳು ಇದ್ದಿದ್ದೇ ಆದರೆ ಕೇಂದ್ರ ಸರ್ಕಾರ ಆ ಯೋಜನೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿಯೇ ಈ ತಜ್ಞರ ತಂಡದಿಂದ ಕಾರ್ಯಸಾಧ್ಯತಾ ಅಧ್ಯಯನವನ್ನು ನಡೆಸಲಾಗುತ್ತೆ. ಅವರು ರಿಪೋರ್ಟ್ ಕೊಟ್ಟ ಬಳಿಕ ಕೇಂದ್ರ ಸರ್ಕಾರ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡುತ್ತೆ. ಎಲ್ಲ ಫೈನಲ್ ಆದ ಬಳಿಕ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಬಹುದಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಆದರೆ ಮಿತ್ರರೇ, ಕೇಂದ್ರ ಸರ್ಕಾರ ಕೈಗೊಂಡಂತಹ ಈ ನಿರ್ಧಾರ ಇದೆಯಲ್ಲ, ಬಹಳ ಬೋಲ್ಡ್ ಸ್ಟೆಪ್. ಪಾಕಿಸ್ತಾನವನ್ನು ಪತ್ರಗುಟ್ಟುವಂತೆ ಮಾಡಿಬಿಡುತ್ತೆ. ಫಿಸಿಬಿಲಿಟಿ ಟೆಸ್ಟ್ಗೆ ಇವರು ಕೈ ಹಾಕಿದ್ದಾರೆ ಅಂತಂದರೆ ಈ ಯೋಜನೆ ಸರ್ಕಾರದ ಮನಸ್ಸಿನಲ್ಲಿದೆ ಅಂತ ಅರ್ಥ. ಅಂದರೆ ಇಡೀ ಚಿನಾಬ್ ರಿವರನ್ನು ಭಾರತದ ಕಡೆಗೆ ತಿರುಗಿಸುವಂಥ ಪ್ಲಾನ್ ಇದೆ ಅಂತ. ಭಾರತಕ್ಕೆ ಇದರಿಂದ ಮೇಲ್ನೋಟಕ್ಕೆ ಏನು ಲಾಭ ಕಾಣ್ತಾ ಇದೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತು, ಭಾರತದ ಜನಸಂಖ್ಯೆ ನಿರಂತರವಾಗಿ ಏರ್ತಾ ಇದೆ. ನಾವು ಒಂದು ಹಂತದಲ್ಲಿ 160 ಕೋಟಿ ಜನರನ್ನು ಹೊಂದಬಹುದು ಅನ್ನುವಂಥ ಅಂದಾಜಿದೆ. ಜನಸಂಖ್ಯೆಯನ್ನು ನಿಭಾಯಿಸಬೇಕು ಅಂತಂದರೆ ತೀರಾ ಬೇಸಿಕ್ ನೀಡ್ಸ್ ಯಾವುದು? ನೀರನ್ನು ಒದಗಿಸೋದಕ್ಕೆ ನಾವು ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಹರಿಯಾಣ ಇರಬಹುದು, ಪಂಜಾಬ್ ಇರಬಹುದು ಮತ್ತು ರಾಜಸ್ಥಾನ ಇರಬಹುದು, ಈ ಭಾಗಗಳಿಗೆ ನೀರಿನ ಕೊರತೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಮಾಡ್ತಾ ಇದೆ. ಅಷ್ಟು ಸುಂದರವಾಗಿ ನದಿ ಹರಿದು ಹೋಗ್ತಾ ಇದೆ, ಅದು ಪಾಕಿಸ್ತಾನಕ್ಕೆ ಲಾಭ ಆಗ್ತಾ ಇದೆ. ನಾವು ಅವತ್ತಾವತ್ತೋ ಸಹಿ ಹಾಕಿದಂಥ ಇಂಡಸ್ ವಾಟರ್ ಟ್ರೀಟಿಯಿಂದಾಗಿ ನಮಗೆ ನಷ್ಟ ಆಗ್ತಾ ಇದೆ. ಈಗ ನಾವು ಅದನ್ನು ಸಸ್ಪೆಂಡ್ ಮಾಡಿದ್ರ ಫಲವಾಗಿ ಆ ಇಡೀ ನದಿಯನ್ನು ನಮ್ಮ ಕಡೆಗೆ ತಿರುಗಿಸಿದರೆ ಏನೇನು ಲಾಭ ಆಗುತ್ತೆ, ಎಷ್ಟು ಜನರಿಗೆ ನೀರು ಕೊಡಬಹುದು, ಇದೆಲ್ಲದರ ಬಗ್ಗೆ ಈಗ ಸ್ಟಡಿ ಮಾಡಲಾಗುತ್ತೆ. ಸಹಜವಾಗಿ ಈ 3 ರಾಜ್ಯಗಳಿಗೆ ಅನುಕೂಲ ಆಗುತ್ತೆ. ಇದರಿಂದ ಯಾವುದೇ ಪ್ರಾಕೃತಿಕ ವಿಕೋಪಗಳು ಸಂಭವಿಸೋದಿಲ್ಲ ಅಂತ ಕನ್ಫರ್ಮ್ ಆಗಿದ್ದೆ ಆದರೆ ಭಾರತ ಸರ್ಕಾರ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಮಿತ್ರರೇ, ಕೇವಲ ಚಿನಾಬ್ ಮಾತ್ರ ಅಲ್ಲ, ಭಾರತ ಸರ್ಕಾರದ ಮುಂದೆ ಅನೇಕ ಪ್ರಪೋಸಲ್ಗಳಿದ್ದಾವೆ. ನೀವೀಗೊಂದು ನೋಡ್ತಾ ಇರಬಹುದು, ಇದು ಇನ್ಫೋ ಡೇಟಾದವರು ಒಂದು ಪ್ಲ್ಯಾನನ್ನು ಬಿಡುಗಡೆ ಮಾಡಿರುವಂಥದ್ದು. 2025ರಿಂದ 2035 ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇರುವಂತಹ ಸಿಂಧೂ ನದಿಯ ಉಪನದಿಗಳನ್ನು ಯಾವ ರೀತಿಯಾಗಿ ಭಾರತ ಬಳಸ್ಕೊಳ್ಳಬಹುದು, ಇದರ ಬಗ್ಗೆ ಒಂದು ಡೀಟೇಲ್ ಆದಂಥ ಪ್ಲ್ಯಾನನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ 6 ಕೆನಾಲ್ ಯೋಜನೆಯನ್ನು ಮೆನ್ಷನ್ ಮಾಡಲಾಗಿದೆ. ಈ 6 ಕೆನಾಲ್ಗಳಿಂದ ಸರಿಸುಮಾರು 50 ಕೋಟಿ ಭಾರತೀಯರಿಗೆ ಅನುಕೂಲ ಆಗುತ್ತೆ, ಅಷ್ಟು ಜನರಿಗೆ ನಾವು ನೀರು ಕೊಡಬಹುದು ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಜಮ್ಮು ಕಾಶ್ಮೀರದಿಂದ ಹಿಡಿದು ಗುಜರಾತ್ವರೆಗೂ ಕೂಡ ಈ ಯೋಜನೆಯನ್ನು ವಿಸ್ತರಿಸಲಾಗುತ್ತೆ. ಈಗೇನು ಸಿಂಧೂ ನದಿ ಮತ್ತು ಅದರ ಉಪನದಿಗಳು ನೇರವಾಗಿ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದ್ದಾವಲ್ಲ, ಅದನ್ನು ಡೈವರ್ಟ್ ಮಾಡಿ ಭಾರತದಲ್ಲಿ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು. ಮಿತ್ರರೇ, ಇದರಲ್ಲಿ ಎಲ್ಲವೂ ಸಾಧ್ಯ ಆಗುತ್ತೆ ಅಂತ ನಾನಂತೂ ಹೇಳೋದಿಲ್ಲ. ಕಂಪ್ಲೀಟ್ ನದಿಯನ್ನು ಡೈವರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಕೂಡ ನಾವು ಕೆನಾಲ್ಗಳನ್ನು ಮಾಡಬಹುದು. ಇದರ ಅರ್ಥ ಏನು ಕೇಳಿದ್ರೆ, ಮೂಲ ನದಿಯ ಪಾತ್ರವನ್ನು ಡೈವರ್ಟ್ ಮಾಡೋದಿಲ್ಲ. ಮೊದಲೇನು ನದಿ ಹರಿದು ಹೋಗ್ತಾ ಇರುತ್ತೆ ಆ ಪಾತ್ರ ಹಾಗೇ ಇರುತ್ತೆ. ಬದಲಾಗಿ ಅಲ್ಲೊಂದು ದೊಡ್ಡ ಡ್ಯಾಮನ್ನು ಕಟ್ಟಲಾಗುತ್ತೆ, ಅದಕ್ಕೆ ಅನೇಕ ಕೆನಾಲ್ಗಳನ್ನು ಮಾಡಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ನೀರನ್ನು ಹರಿಸಲಾಗುತ್ತೆ. ಅಲ್ಲಿ ಚಿಕ್ಕ ಚಿಕ್ಕ ಡ್ಯಾಮ್ಗಳನ್ನು ಮಾಡಿ ಪುನಃ ಅದಕ್ಕೆ ಮತ್ತೆ ಸಣ್ಣ ಸಣ್ಣ ಕೆನಾಲ್ಗಳನ್ನು ಮಾಡಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ನೀರನ್ನು ಹರಿಸಲಾಗುತ್ತೆ. ಇದರಿಂದ ಬಹಳ ದೊಡ್ಡ ಲಾಭ ಇದೆ. ಒಂದು ವೇಳೆ ಮಹಾಪ್ರವಾಹದ ಸನ್ನಿವೇಶ ಶುರುವಾಗಿದ್ದೆ ಆದರೆ ಆ ಸಂದರ್ಭದಲ್ಲಿ ನಾವು ಆ ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿಬಿಡ್ತೀವಿ. ನೇರವಾಗಿ ಅದು ಮೊದಲು ಯಾವ ಪಾತ್ರದಲ್ಲಿ ಹರಿತಾ ಇರುತ್ತೋ ಅದೇ ನದಿ ಪಾತ್ರದಲ್ಲಿ ಹರಿದು ಹೋಗುತ್ತೆ. ಅಂದರೆ ಪಾಕಿಸ್ತಾನಕ್ಕೆ ಹರಿದು ಹೋಗ್ಬಿಡುತ್ತೆ. ಯಾವಾಗ ನದಿ ನೀರಿನ ಅವಶ್ಯಕತೆ ಇರುತ್ತೆ, ಪ್ರವಾಹ ಇರೋದಿಲ್ಲ, ಅಂದರೆ ಬೇಸಿಗೆ ಸನ್ನಿವೇಶದಲ್ಲಿ ನಾವು ಆ ಡ್ಯಾಮ್ನ ಸಂಪೂರ್ಣ ನೀರನ್ನು ನಮ್ಮ ದೇಶಕ್ಕೆ ಹರಿಸಿಕೊಳ್ಳುವಂತಹದ್ದು, ನಮ್ಮಲ್ಲಿರುವಂತಹ ಚಿಕ್ಕ ಚಿಕ್ಕ ಡ್ಯಾಮ್ಗಳೇನಿದ್ದಾವೆ ಅದರಲ್ಲಿ ನೀರು ತುಂಬಿಕೊಳ್ಳುವಂತಹದ್ದು, ಆಗ ಇಡೀ ಆ ಪ್ರಾಂತ್ಯಕ್ಕೆ ನೀರು ಒದಗಿಸಿದಂತಾಗತ್ತೆ. ಇದರಿಂದ ಭಾರತ ಒಂದೇ ಕಲ್ನಲ್ಲಿ 2 ಹಕ್ಕಿಯನ್ನು ಹೊಡಿಬಹುದು. ಒಂದು ಹೇಗೆ ಅಂತಂದರೆ, ಭಾರತದಲ್ಲಿ ಇರಿಗೇಷನ್ ಪರ್ಪಸ್ನಿಂದ ದೊಡ್ಡ ಲಾಭ ಆಗುತ್ತೆ, ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಉತ್ಪಾದಿಸೋದಕ್ಕೂ ಕೂಡ ಭಾರತಕ್ಕೆ ಸಹಾಯ ಆಗುತ್ತೆ. ಮೂರನೇದಾಗಿ ಭಾರತದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ನಿವಾರಣೆ ಆಗುತ್ತೆ. ಇದು ಭಾರತೀಯರಿಗಾಗುವಂಥ ಲಾಭ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಕಂಪ್ಲೀಟಾಗಿ ಅವ್ರಿಗೆ ಬೇಕಾದಾಗ ನೀರು ಸಿಗೋದಿಲ್ಲ, ಅವರಿಗೆ ಬೇಡದೇ ಇದ್ದಂತಹ ಸಂದರ್ಭದಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತೆ, ಅದರಿಂದನೂ ಪಾಕಿಸ್ತಾನ ತೊಳೆದು ಹೋಗ್ಬಿಡುತ್ತೆ. ಸದ್ಯ ಮಿತ್ರರೇ, ಈ ಫೀಸಿಬಿಲಿಟಿ ಸ್ಟಡಿಗೆ ಭಾರತ ಕೈ ಹಾಕಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ಹಂಗಾಮ ಸೃಷ್ಟಿಯಾಗ್ಬಿಟ್ಟಿದೆ. ಯಾಕೆಂದರೆ ಅವರು ಇದನ್ನು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಆರಂಭದಲ್ಲಿ ಏನು ಹೇಳ್ತಾ ಇತ್ತು, ಇಂಡಸ್ ವಾಟರ್ ಟ್ರೀಟಿಯನ್ನು ನೀವೇನಾದರೂ ಕ್ಯಾನ್ಸಲ್ ಮಾಡಿದ್ದೆ ಆದರೆ ನಾವು ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀವಿ, ನಾವು ಯುದ್ಧ ಮಾಡ್ತೀವಿ, ನಾವು ರಕ್ತ ಹರಿಸ್ತೀವಿ, ಹೀಗೆ ಅನೇಕ ವಿಧವಾಗಿ ಪಾಕಿಸ್ತಾನ ಭಾರತಕ್ಕೆ ಧಮಕಿ ಹಾಕುವಂಥ ಯತ್ನ ಮಾಡ್ತಾ ಇತ್ತು. ನಿಮಗೆ ನೆನಪಿರಲಿ ಮಿತ್ರರೇ, ಪಾಕಿಸ್ತಾನ ಈ ಧಮಕಿ ಹಾಕ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಅಲ್ಲಿನ ಜನರನ್ನು ಖುಷಿಪಡಿಸೋದಕ್ಕೆ ಅಲ್ಲಿನ ಸರ್ಕಾರ ಮಾಡ್ತಾ ಇರುವಂಥ ಒಂದು ದೊಂಬರಾಟ ಅಥವಾ ನಾಟಕ. ಪಾಕಿಸ್ತಾನದ ಸರ್ಕಾರಕ್ಕೆ ತುಂಬ ಚೆನ್ನಾಗಿ ಗೊತ್ತು, ಭಾರತವನ್ನು ಹೆದರಿಸಿ ಬೆದರಿಸಿ ಧಮಕಿ ಹಾಕಿ ಒಂದು ಹನಿ ನೀರನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವೇನಾದರೂ ತಗ್ಗಿ ಬಗ್ಗಿ ಹೋಗಿದ್ದೆ ಆದರೆ ಭಾರತದಿಂದ ಒಂದು ಸ್ವಲ್ಪ ನೀರಿನ ಭಿಕ್ಷೆಯನ್ನು ಪಡಿಬಹುದು ಅಂತ. ಅದಕ್ಕೋಸ್ಕರವಾಗಿ ಆರಂಭದಲ್ಲಿ ದೊಡ್ಡ ದೊಡ್ಡ ಮಾತನಾಡ್ತಾ ಇದ್ದಂತಹ ಪಾಕಿಸ್ತಾನ ಈಗ ಭಾರತದ ಜಲಶಕ್ತಿ ವಿಭಾಗಕ್ಕೆ ಲೆಟರ್
ಲೆಟರ್ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ 4 ಲವ್ ಲೆಟರ್ ಬರೆದಿದ್ದಾರೆ ಅವರು. ದಯವಿಟ್ಟು ನೀರನ್ನು ಕಳುಹಿಸಿ, ನಮಗೆ ನೀರು ಬೇಕು, ನಮಗೆ ಇಂತಿಂಥ ಪ್ರಾಬ್ಲಮ್ ಆಗ್ತಾ ಇದೆ, ಇಂತಹ ಬೆಳೆಗೆ ನೀರಿಲ್ಲ. ಹೀಗೆ ಭಾರತಕ್ಕೆ ಪದೇ ಪದೇ ಲೆಟರ್ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಪಾಕಿಸ್ತಾನದ ಈ ಯಾವ ಲೆಟರಿಗೂ ಕೂಡ ಭಾರತ ಏನು ಉತ್ತರ ಕೊಟ್ಟಿಲ್ಲ. ಯಾಕೆಂದ್ರೆ ಭಾರತ ಈ ಹಿಂದೆ ಲೆಟರ್ ಬರೆದಿತ್ತು. ಏನು ಈ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಭಾರತ ಸಸ್ಪೆಂಡ್ ಮಾಡ್ತಲ್ಲ, ಇದು ಏಕಾಏಕಿಯಾಗಿ ಕೈಗೊಂಡಂತಹ ನಿರ್ಧಾರ ಅಲ್ಲ. ನರೇಂದ್ರ ಮೋದಿ ಸರ್ಕಾರ ಈ ಹಿಂದೆಯೇ ಪಾಕಿಸ್ತಾನಕ್ಕೆ ಅನೇಕ ಬಾರಿ ಲೆಟರನ್ನು ಬರೆದಿತ್ತು. ಈ ಸಿಂಧೂ ನದಿ ನೀರು ಹಂಚಿಕೆ ಬಗ್ಗೆ ನಮಗೆ ಸಾಕಷ್ಟು ಅಪಸ್ವರಗಳಿದ್ದಾವೆ, ಇದನ್ನು ರೀನೆಗೋಷಿಯೇಟ್ ಮಾಡಬೇಕು, ಪುನಃ ಈ ಒಪ್ಪಂದದ ಬಗ್ಗೆ ಒಂದಷ್ಟು ಚರ್ಚೆ ಆಗಬೇಕು ಅಂತ ಭಾರತ ಡಿಮ್ಯಾಂಡ್ ಇಟ್ಟಿತ್ತು. ಆಗ ಪಾಕಿಸ್ತಾನ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಅವರು ಅದಕ್ಕೆ ಹ್ಞೂ ಅಂತಲೂ ಹೇಳಿರಲಿಲ್ಲ, ಅಂತಲೂ ಹೇಳಿರಲಿಲ್ಲ. ಯಾಕೆ ಅಂತಂದರೆ ಈವರೆಗೆ ಅವರಿಗೆ ಲಾಭ ಆಗುವಂಥ ಟ್ರೀಟಿಗೆ ಇರುವಂಥದ್ದು. ನೆಹರು ಸಹಿ ಹಾಕಿದ್ರಲ್ಲ, ಇದು ಭಾರತಕ್ಕೆ ಅತ್ಯಂತ ಅವಮಾನಕಾರಿಯಾದಂತಹ ಒಂದು ನಿರ್ಧಾರ ಆಗಿತ್ತು. ನಿಮಗೆ ನೆನಪಿರಲಿ, ಇಡೀ ಏಷ್ಯಾ ಖಂಡದಲ್ಲಿ ಎಲ್ಲಿ ಹುಡುಕಿದ್ರೂ ಕೂಡ ಇಂತಹ ಒಂದು ನದಿ ನೀರು ಹಂಚಿಕೆ ಒಪ್ಪಂದ ನಿಮಗೆ ಸಿಗೋದಿಲ್ಲ. ನಿಮಗೊಂದು 2-3 ಉದಾಹರಣೆಯನ್ನು ಕೊಡ್ತೀನಿ. ಇವತ್ತು ಚೀನಾದಿಂದ ಮಿಕಾಂಗ್ ನದಿ ಲಾವೋಸ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂಗೆ ಹರಿಯುತ್ತೆ. ಈ ಮಿಕಾಂಗ್ ನದಿ ಇದೆಯಲ್ಲ, ಈ 3 ದೇಶಗಳಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ನದಿ. ಇಲ್ಲಿ ಚೀನಾ ಯಾವುದೇ ಒಪ್ಪಂದ ಮಾಡಿಕೊಂಡಿಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಾಗ ಆ ನದಿಯ ಬಗ್ಗೆ ಏನು ಬೇಕಾದರೂ ತೀರ್ಮಾನವನ್ನು ಕೈಗೊಳ್ಳಬಹುದು. ತಮ್ಮ ಹಕ್ಕನ್ನು ಚೀನಾ ಯಾವತ್ತೂ ಬಿಟ್ಟುಕೊಟ್ಟಿಲ್ಲ. ನಾವ್ಯಾಕೆ ಮಿಕಾಂಗ್ ನದಿಯ ಉದಾಹರಣೆಯನ್ನು ಕೊಡಬೇಕು? ನಮಗೆ ಬ್ರಹ್ಮಪುತ್ರ ಇದೆಯಲ್ಲ, ಬ್ರಹ್ಮಪುತ್ರ ಚೀನಾದಲ್ಲಿ ಹುಟ್ಟಿ ಭಾರತಕ್ಕೆ ಹರಿಯುವಂಥ ನದಿ. ಅದಕ್ಕೆ ಡ್ಯಾಮ್ ಕಟ್ಟಿಲ್ವಾ? ಭಾರತ ಮತ್ತು ಚೀನಾದ ನಡುವೆ ಬ್ರಹ್ಮಪುತ್ರದ ವಿಚಾರದವಾಗಿ ಯಾವುದಾದ್ರೂ ನದಿ ನೀರು ಹಂಚಿಕೆ ಒಪ್ಪಂದ ಇದೆಯಾ? ಚೀನಾ ಅದಕ್ಕೆ ರೆಡಿ ಇಲ್ಲ, ಅವ್ರು ಮಾಡ್ಕೊಳ್ಳೋದು ಇಲ್ಲ. ಅಂದರೆ ಯಾವತ್ತಾದರೂ ಅವಶ್ಯಕತೆ ಬಂದಿದ್ದೇ ಆದರೆ ಅದನ್ನು ವೆಪನ್ ರೀತಿ ಬಳಸಬೇಕು ಅಂತ ಅವರು ಇಟ್ಕೊಂಡಿರ್ತಾರೆ. ಆದರೆ ಭಾರತೀಯರಿಗೆ ಅಷ್ಟೆಲ್ಲ ಮುಂದಾಲೋಚನೆ ಇರೋದಿಲ್ಲ. ಅದರಲ್ಲೂ ನಮ್ಮನ್ನು ಹಿಂದೆ ಆಳದಂತಹ ಸರ್ಕಾರಗಳಿಗೆ ಯಾವುದೇ ದೂರಾಲೋಚನೆ ಇರಲಿಲ್ಲ. ಕೇವಲ ವಿಶ್ವಮಟ್ಟದಲ್ಲಿ ನಾನೊಬ್ಬ ದಾನಶೂರ ಕರ್ಣ ಅಂತ ಹೆಸರು ಪಡೆಯೋದಕ್ಕೋಸ್ಕರವಾಗಿ, ಅಂದರೆ ಗ್ಲೋಬಲ್ ಲೆವೆಲ್ನಲ್ಲಿ ಈತ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ ಅನಿಸ್ಕೊಳ್ಬೇಕು ಅನ್ನುವ ಏಕೈಕ ಕಾರಣಕ್ಕೋಸ್ಕರವಾಗಿ ಇಂತಹ ಭಾರತಕ್ಕೆ ಅನ್ಯಾಯವಾಗುವಂತಹ ಅವಮಾನಕಾರಿ ಅಗ್ರಿಮೆಂಟ್ಗಳಿಗೆ ಇವರೆಲ್ಲ ಸಹಿ ಹಾಕಿ ಹೋಗ್ಬಿಟ್ಟಿದ್ದಾರೆ. ಅದರಿಂದ ಯಾರು ಸಫರ್ ಪಡ್ತಾ ಇದ್ದಾರೆ ಅಂತಂದರೆ ಈ ಜನರೇಷನ್ನ ಭಾರತೀಯರು. ನಾನೇನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಹಿಂದೆ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಬಗ್ಗೆ ರೀನೆಗೋಷಿಯೇಟ್ ಮಾಡೋಣ ಬನ್ನಿ ಅಂತ ಕರೆದ್ರೆ ಅವ್ರು ಮಾತನಾಡ್ತಾ ಇರಲಿಲ್ಲ. ಈಗ ಪಾಕಿಸ್ತಾನದವರು ಭಾರತಕ್ಕೆ ಲೆಟರ್ ಬರೀತಾ ಇದ್ದಾರೆ, ಏನಾದರೂ ಮಾಡಿ ಈ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿಬಿಡಿ, ನಮಗೆ ಮಾಹಿತಿಯನ್ನು ಕೊಡಿ, ನದಿ ನೀರನ್ನು ನಿಲ್ಲಿಸಬೇಡಿ. ಹೀಗೆ ಅವರು ಗೋಗರೆದು ಪತ್ರ ಬರೆಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತ ಸರ್ಕಾರ ಕೈಗೊಂಡಂತಹ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಸಸ್ಪೆಂಡ್ ಮಾಡುವಂತಹ ಒಂದೇ ಒಂದು ನಿರ್ಧಾರ. ಅವತ್ತು ಯಾರೆಲ್ಲ ಪ್ರಶ್ನೆ ಕೇಳಿದ್ರಲ್ಲ, ಇದರಿಂದ ಏನು ಲಾಭ ಆಗುತ್ತೆ? ಯಾವುದೇ ರೀತಿಯಲ್ಲೂ ಲಾಭ ಆಗೋದಿಲ್ಲ, ಪಾಕಿಸ್ತಾನಕ್ಕೆ ಇದರಿಂದ ಏನೂ ಆಗೋದಿಲ್ಲ ಅಂತ ಭಾರತದ ಕೆಲ ಮೈಂಡ್ಸೆಟ್ಗಳು ಬೊಬ್ಬೆ ಹೊಡೆದಿದ್ರಲ್ಲ, ಅವರೆಲ್ಲರಿಗೂ ಕೂಡ ಮಿತ್ರರೇ ಈಗ ಉತ್ತರ ಸಿಗ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಭಾರತ ಸಿಂಧೂ ನದಿಯ ಉಪನದಿಗಳ ಹರಿವಿನ ದಿಕ್ಕನ್ನು ಬದಲಾಯಿಸುವುದಕ್ಕೆ ಸಾಧ್ಯತೆಗಳಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಈ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.